ಕಳೆದ ಕೆಲವು ದಿನಗಳಿಂದ ಇರಾನ್ ಮೇಲೆ ಅಮೆರಿಕ ನಡೆಸುತ್ತಿರುವ ಭೀಕರ ವೈಮಾನಿಕ ದಾಳಿಗಳ ಬೆನ್ನಲ್ಲೇ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಕಾರ್ಮೋಡ ತಿಳಿಯಾಗುವ ಲಕ್ಷಣಗಳು ಕಂಡುಬರುತ್ತಿವೆ. ಅಮೆರಿಕದೊಂದಿಗೆ ಸಂಘರ್ಷ ಅಂತ್ಯಗೊಳಿಸಲು ಇರಾನ್ ಸಮ್ಮತಿ ಸೂಚಿಸಿದೆ ನಿಜ. ಆದರೆ ಇದಕ್ಕಾಗಿ ಅದು ಡೊನಾಲ್ಡ್ ಟ್ರಂಪ್ ಸರ್ಕಾರದ ಮುಂದೆ 3 ಕಠಿಣ ಷರತ್ತುಗಳನ್ನು ವಿಧಿಸಿದೆ. ಇರಾನ್ನ ಈ ಅನಿರೀಕ್ಷಿತ ಡಿಮ್ಯಾಂಡ್ನ ಚೆಂಡು ಈಗ ಶ್ವೇತಭವನದ ಅಂಗಳಕ್ಕೆ ಬಿದ್ದಿದೆ. ಅತ್ತ ಅಧ್ಯಕ್ಷ ಟ್ರಂಪ್ ಇರಾನ್ನಲ್ಲಿ ಗುರಿ ಮಾಡಲು ಅಲ್ಲಿ ಏನೂ ಬಾಕಿ ಉಳಿದಿಲ್ಲ ಅಂತ ಗುಡುಗುತ್ತಲೇ ಇದ್ದಾರೆ. ಈ ನಡುವೆ ಇರಾನ್ನ ಷರತ್ತುಗಳಿಗೆ ಮಣಿಯುತ್ತಾರಾ ಅನ್ನೋದು ಇಡೀ ವಿಶ್ವದ ಕುತೂಹಲಕ್ಕೆ ಕಾರಣವಾಗಿದೆ. ಒಂದು ವೇಳೆ ಈ ಮಾತುಕತೆ ವಿಫಲವಾದರೆ ಮುಂದಿನ ಭೀಕರ ಪರಿಣಾಮಗಳೇನು ಅನ್ನೋ ಆತಂಕ ಕೂಡ ಎದುರಾಗಿದೆ. ಈ ಕುರಿತು ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ಸದ್ಯ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಹೆಚ್ಚು ಸದ್ದು ಮಾಡಿದ್ದು ಎರಡೇ ವಿಷಯ. ಒಂದು ಇರಾನ್ ನೆಲದ ಮೇಲಿನ ಬಾಂಬ್ ದಾಳಿಗಳ ಕಥೆಯಾದರೆ, ಇನ್ನೊಂದು ಸದಾಕಾಲವೂ ಚರ್ಚೆಯಲ್ಲಿರೋ ಟ್ರಂಪ್ ಅವರ ಖಡಕ್ ಎಚ್ಚರಿಕೆಗಳು. ಸುಂಕ ವಿಧಿಸಿ ಇನ್ನೊಂದು ದೇಶವನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವುದು, ಈ ಜೊತೆಗೆ ಇನ್ನೊಂದು ದೇಶ ಆಂತರಿಕ ವಿಷಯದಲ್ಲಿ ತಲೆ ಹಾಕಿ ಎಲ್ಲವೂ ತಮ್ಮ ಹಿಡಿತದಲ್ಲೇ ಇದೆ ಅನ್ನೋ ರೀತಿ ಬಿಂಬಿಸೋದು ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರೋ ಉದ್ವಿಗ್ನ ಪರಿಸ್ಥಿತಿ ಈಗ ಮತ್ತಷ್ಟು ತೀವ್ರಗೊಂಡಿದೆ. ಇರಾನ್ ವಿರುದ್ಧ ನಡೆಯುತ್ತಿರೋ ಈ ಯುದ್ಧ ಅಮೆರಿಕಕ್ಕೆ ಅಕ್ಷರಶಃ ದೊಡ್ಡ ಆರ್ಥಿಕ ಹೊರೆಯಾಗಿ ಪರಿಣಮಿಸಿದೆ. ಅಮೆರಿಕದ ರಕ್ಷಣಾ ಇಲಾಖೆ ಪೆಂಟಗನ್ ನೀಡಿರೋ ಆರಂಭಿಕ ಅಂದಾಜಿನ ಪ್ರಕಾರ ಯುದ್ಧ ಆರಂಭವಾದ ಮೊದಲ 6 ದಿನಗಳಲ್ಲಿ ಅಮೆರಿಕದ ತೆರಿಗೆದಾರರ ಬರೋಬ್ಬರಿ $11.3 ಬಿಲಿಯನ್ ಹಣ ವೆಚ್ಚವಾಗಿದೆ. ಈ ಭಾರಿ ಮೊತ್ತ ಈಗ ಜಾಗತಿಕ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ಈ ಮಧ್ಯೆ ಇರಾನ್ ಅಧ್ಯಕ್ಷರು ಒಂದು ಅನಿರೀಕ್ಷಿತ ಹೆಜ್ಜೆ ಇಟ್ಟಿದ್ದಾರೆ. ಯುದ್ಧವನ್ನು ಕೊನೆಗೊಳಿಸಲು ತಾವು ಸಿದ್ಧ ಅನ್ನೋ ಸೂಚನೆಯನ್ನ ಪೆಜೆಶ್ಕಿಯನ್ ನೀಡಿದ್ದಾರೆ. ಆದರೆ ಶಾಂತಿ ಒಪ್ಪಂದಕ್ಕೆ ಮುನ್ನ ಅಮೆರಿಕ 3 ಪ್ರಮುಖ ಷರತ್ತುಗಳನ್ನು ಒಪ್ಪಿಕೊಳ್ಳಬೇಕು ಅಂತ ಇರಾನ್ ಪಟ್ಟು ಹಿಡಿದಿದೆ. ಇರಾನ್ನ ಕಾನೂನುಬದ್ಧ ಹಕ್ಕುಗಳನ್ನು ಗುರುತಿಸಬೇಕು, ಯುದ್ಧದಿಂದಾಗಿ ಆರ್ಥಿಕ ನಷ್ಟಕ್ಕೆ ಪರಿಹಾರ ನೀಡಬೇಕು ಮತ್ತು ಭವಿಷ್ಯದಲ್ಲಿ ದಾಳಿ ನಡೆಯದಂತೆ ಭದ್ರತಾ ಖಾತರಿ ನೀಡಬೇಕು ಅನ್ನೋದು ಟೆಹರಾನ್ನ ಖಡಕ್ ಡಿಮ್ಯಾಂಡ್. ಇದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತ್ರ ಸದ್ಯಕ್ಕೆ ಯಾವುದಕ್ಕೂ ಕ್ಯಾರೆ ಅನ್ನುತ್ತಿಲ್ಲ. ಕೆಂಟುಕಿಯಲ್ಲಿ ನಡೆದ ರ್ಯಾಲಿಯಲ್ಲಿ ಮಾತನಾಡಿದ ಟ್ರಂಪ್, ಅಮೆರಿಕ ಈಗಾಗಲೇ ಈ ಯುದ್ಧದಲ್ಲಿ ಜಯ ಸಾಧಿಸಿದೆ ಅಂತ ವಿಜಯ ಘೋಷಣೆ ಮಾಡಿದ್ದಾರೆ. ಟ್ರಂಪ್ ಹೇಳೋ ಪ್ರಕಾರ ಈಗಾಗಲೇ ಇರಾನ್ನ 58 ನೌಕಾ ಹಡಗುಗಳು ನಾಶವಾಗಿದ್ದು, ಕಾರ್ಯಾಚರಣೆ ಸಂಪೂರ್ಣ ಮುಗಿಯುವವರೆಗೂ ಅಮೆರಿಕ ಸೈನಿಕರು ಹಿಂದೆ ಸರಿಯಲ್ಲ ಅಂತ ಗುಡುಗಿದ್ದಾರೆ. ಟ್ರಂಪ್ ಅವರ ಈ ಮಾತುಗಳು ಇರಾನ್ ಷರತ್ತುಗಳಿಗೆ ಅವರು ಮಣಿಯೋದಿಲ್ಲ ಅನ್ನೋ ಸೂಚನೆ ನೀಡಿದಂತಿದೆ. ಫೆಬ್ರವರಿ 28ರಿಂದ ಶುರುವಾದ ಈ ಭೀಕರ ಸಂಘರ್ಷದಲ್ಲಿ ಈಗಾಗಲೇ 1200ಕ್ಕೂ ಹೆಚ್ಚು ಇರಾನ್ ನಾಗರಿಕರು ಜೀವ ಕಳೆದುಕೊಂಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಅಮೆರಿಕದ ನೆಲೆಗಳ ಮೇಲೆ ದಾಳಿ ಮಾಡಿದ್ದು 7 ಅಮೆರಿಕನ್ ಸೈನಿಕರು ಮೃತಪಟ್ಟಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ಅಮೆರಿಕದ ಮಿಲಿಟರಿ ಪವರ್ ಮುಂದೆ ಇರಾನ್ ಷರತ್ತುಗಳನ್ನು ಇಟ್ಟು ಶಾಂತಿಯ ಮಾತು ಆಡ್ತಿದೆ. ಆದರೆ ಚಾಣಕ್ಯ ಟ್ರಂಪ್ ಈ ಷರತ್ತುಗಳಿಗೆ ಸೈ ಅಂತಾರಾ ಅಥವಾ ಇರಾನ್ ಮೇಲೆ ಮತ್ತಷ್ಟು ಅಟ್ಯಾಕ್ ಮಾಡ್ತಾರಾ ಅನ್ನೋದೇ ಈಗಿರೋ ಬಿಗ್ ಕ್ವೆಶ್ಚನ್.